ಮನುಷ್ಯ ಬೇಗ ಅಮ್ಮನ ಬರಕ್ ಮಾಡು ಪ್ಲೀಸ್ ಪ್ಲೀಸ್. ಸರಿ ಬಿಡು, ನಾನು ಇಲ್ಲಿಗೆ ಬಂದಿರೋ ಕೆಲಸನ ಆದಷ್ಟು ಬೇಗ ಮುಗಿಸೋ ಪ್ರಯತ್ನ ಮಾಡ್ತೀನಿ. ನೀನು ನನಗೆ ಪದೇ ಪದೇ ಫೋನ್ ಮಾಡಬೇಡ. ನಾನು ಅಯ್ಯಯ್ಯೋ, ಅಕ್ಕ ಏನಾದರೂ ಕೇಳಿಸ್ಕೊಂಡ್ರೋ ಏನೋ. ನಾನು ಡೋರ್ ಲಾಕ್ ಮಾಡಿದ್ನಲ್ಲ, ಹೇಗೆ ಓಪನ್ ಆಯಿತು? ಯಾರ ಜೊತೆ ಮಾತಾಡ್ತಿದ್ದೆ ಮಯ? ಅದು ಮನೆಯಿಂದ ಫೋನ್ ಬಂದಿತ್ತು, ಮಾತಾಡ್ತಿದ್ದೆ. ಎಲ್ಲ ಸುಳ್ಳಮ್ಮ. ಈ ಸುಳ್ಳಕ್ಕ ನಾನು ನಂಬಡ. ಫೋನಲ್ಲಿ ಯಾವಾಗಲೂ ಪುಸ ಪುಸ ಕುಸ ಕುಸ ಅಂತಿರ್ತಾಳೆ. ಊಟ ಮಾಡಿದ್ಯಾ? ಇಲ್ಲ ಅಕ್ಕ, ನನ್ನ ಊಟ ಬಿಡಿ. ನನಗೆ 3 ಹೊತ್ತು ಮಗುದೇ ಧ್ಯಾನ. ಮಗು ಎಚ್ಚರ ಆಗಿಬಿಟ್ರೆ ಅರ್ಧ ನಿದ್ದೆ ಆಗುತ್ತೆ. ಆಮೇಲೆ ರಾತ್ರಿ ಎಲ್ಲ ಎದ್ದಿರುತ್ತೆ. ಆಗ ನಿಮಗೆ ಮಗುನ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ. ಮಧ್ಯಾಹ್ನ ಹಾಲಲ್ಲಿ ನೊಣ ಬಿದ್ದಿತ್ತು ಅಂತ ಬೇರೆ ನಿಮಗೆ ಬೇಜಾರಾಗಿತ್ತು. ಆದರೆ ಅದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ ಅಕ್ಕ. ಹಾಲು ತಂದು ಕೊಟ್ಟ ತಕ್ಷಣ ನಾನು ಸೀದಾ ರೂಮ್ಗೆ ತೊಗೊಂಡು ಬಂದೆ. ಆದರೂ ನನ್ನಿಂದಾಗಿ ಮಗು ಹಾಲು ಕುಡಿಲಿಲ್ವಲ್ಲ ಅಂತ ನನಗೆ ತುಂಬ ಬೇಜಾರಾಯಿತು. ಏನ್ ಡ್ರಾಮಾ ಮಾಡ್ತಾಳೆ? ಡ್ರಾಮಾ ಜೀನಸ್ ಮಕ್ಕಳನ್ನ ಮೀರಿಸ್ತಾಳೆ. ಅದಕ್ಕೆ ನಾನಿವತ್ತು ಊಟ ಮಾಡಿದೆ, ಉಪವಾಸ ಇದ್ದು ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತಿದ್ದೀನಿ. ಮಾಯಾ, ಬಾಯಿ ತುಂಬ ನನ್ನನ್ನು ಅಕ್ಕ ಅಂತ ಕೂಗ್ತೀಯ. ನಿಜವಾಗ್ಲೂ ನೀನು ನನ್ನ ತಂಗಿನೇ. ಅದಕ್ಕೆ ನಿನ್ನನ್ನು ಫ್ಯಾಮಿಲಿ ಫೋಟೋಗೆ ಬಾ ಅಂತ ಕರೆದಿದ್ದು. ಆದರೆ ಅದರಲ್ಲೂ ನೀನು ಬಗ್ಬಿಟ್ಟಿದೀಯ. ಮಧ್ಯಾಹ್ನ ಹಾಲಿನ ವಿಚಾರಕ್ಕೆ ಬೈದೆ ಅಂತ ಬೇಜಾರು ಮಾಡ್ಕೋಬೇಡ. ಅದರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ನನಗೀಗ ಅರ್ಥ ಆಯಿತು. ಅಮ್ಮ ನಂಬಡಮ್ಮ, ಇವಳನ್ನ ಮಗು ಹಾಲೆಲ್ಲ ಇವಳ ಕುಡಿದಿದ್ದಾಳೆ. ಸಂಜು ಮೇಲೆ ನಿನಗೆ ಎಷ್ಟು ಪ್ರೀತಿ, ಅವಳನ್ನ ತುಂಬ ಹಚ್ಕೊಂಡಿದೆಯಾ. ಇನ್ಮೇಲೆ ಅವಳು ಸಂಪೂರ್ಣ ಜವಾಬ್ದಾರಿ ನಿಂದೆ, ಸರಿನಾ? ಹೌದಾ ಅಕ್ಕ? ಮನೆ ಕೆಲಸ ಮಾಡೋದು ಬೇಡವಾ? ಮನೇಲಿ ನಾವು ತುಂಬ ಜನ ಹೆಂಗಸರಿದ್ದೀವಿ, ಹೇಗೋ ಮ್ಯಾನೇಜ್ ಮಾಡ್ಕೋತೀವಿ. ನೀನು ಸಂಜುನ ಚೆನ್ನಾಗಿ ನೋಡ್ಕೋ ಸಾಕು. ಏ ಸುಳ್ಳಕ್ಕ, ಗೊತ್ತಾಯ್ತಾ? ಅಮ್ಮ ಹೇಳ್ತಿದ್ದಾಳೆ ನನ್ನ ತಂಗಿನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಯಾವಾಗಲೂ ಫೋನಲ್ಲೇ ಮಾತಾಡ್ತಿರ್ಬೇಡ. ನೀವೇನು ಯೋಚನೆ ಮಾಡಬೇಡಿ ಅಕ್ಕ. ಸಂಜುನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಹಾಂ, ಈಗಲಾದರೂ ನೀನು ನಿನ್ನ ಉಪವಾಸನ ನಿಲ್ಲಿಸಿ ಊಟ ಮಾಡಿ ಹೋಗು. ಸರಿ ಅಕ್ಕ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್